5ನೇ ರೂಲ್ಸು ಸಖತ್ ಇಂಪಾರ್ಟೆಂಟು. ನಿಮ್ಮ ದೇಹಕ್ಕಿಂತ ನಿಮ್ಮ ಮನೆಗೆ ಇಂಪಾರ್ಟೆಂಟು. ಏನು ಅಂತಂದರೆ ನಿಮ್ಮ ಮೊಬೈಲಲ್ಲಿ ಏನಾದರೂ ಜೂಜ್ ಆ್ಯಪು, ರಮ್ಮಿ ಆ್ಯಪು, ಬೆಡ್ಡಿಂಗ್ ಆ್ಯಪು, ಗ್ಯಾಮ್ಲಿಂಗ್ ಆ್ಯಪ್ ಏನಾರು ಇತ್ತು ಅಂದರೆ ಮೊದಲು ಅನ್ಇನ್ಸ್ಟಾಲ್ ಮಾಡಬೇಕು. ಅದೇನೋಪ್ಪ ಎಲ್ಲರೂ ನಡ್ಕೊಂಡೆ ಫಾಸ್ಟಾಗಿ ಹೋಯ್ತಾರೆ, ನಾನು ಫಾಸ್ಟಾಗಿ ನಡ್ಕೊಯ್ತೀನಿ, ಅವ್ರನ್ನ ಓವರ್ಟೇಕ್ ಮಾಡೋಕ್ಕಾಯ್ತಿಲ್ಲ. ಸೊ ವಾಕಿಂಗ್ನ ಪವರ್ ಇದೇ ಇರಬೇಕು, ಪ್ರಾಕ್ಟೀಸ್ನ ಪವರು. ನಾನು ಹೋಯ್ತಾನೇ ಇದ್ದೀನಿ ಉಸಿರು ಕಟ್ಕೊಂಡು, ಆಗ್ತಿಲ್ಲ ಓವರ್ಟೇಕ್ ಮಾಡೋಕ್ಕೆ ಯಾರನ್ನು. ಹಿಂದೆ ನೋಡಿ ಯಾರಂದರೆ ಯಾರೂ ಇಲ್ಲ. ಬಡವ್ರ ಮನೆ ಬಾದಾಮಿ ಉಪ್ಸಾರು ಮುದ್ದೆ, ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಮ್ ಅಂತ ನುಂಗ್ತಾ ಇರೋದು ಒನ್ಸ್ ಮೋರ್ ಅಂತ. ಕಷ್ಟನೋ ಸುಖನೋ ಅನ್ಕೊಂಡಿದ್ದಂತ ಅರ್ಧಕ್ಕೆ ಬಿಡಬಾರ್ದು. ಸೊ ಮಾಡ್ತಾರವ. ಕಾಲು ನೋವು ಇವತ್ತು ಬರ್ತದೆ, ನಾಳೆ ಹೋಯ್ತದೆ, ಯಾಕೆ ತಲೆ ಕೆಡಿಸ್ಕೋಬೇಕಲ್ವಾ. ನಾನು ಅರ್ಧ ರೌಂಡ್ ಹೊಡಿಯೋದ್ರೊಳಗೆ ಎಲ್ಲರೂ 3.5 ಕಿಲೋಮೀಟರ್ ರೌಂಡ್ನ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತಾವ್ರೆ. ವಾಕಿಂಗು ಮತ್ತು ವರ್ಕೌಟ್ನ ಒಂದಿನ 2 ದಿನಕ್ಕೆ ಯಾಕೆ ಜನ ಸ್ಟಾಪ್ ಮಾಡ್ತಾರೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಮೊದಲನೇ ದಿವಸ 3.5 ಕಿಲೋಮೀಟರ್ ನಡೆದಿದ್ದಕ್ಕೆ ಕಾಲು ಡ್ಯಾನ್ಸ್ ಮಾಡ್ತಾವೆ, ಪದ ಹೇಳ್ತಾವೆ. ಆದ್ರೂ ಪರವಾಗಿಲ್ಲ, 28 ಡೇಸ್ ಲೈಫ್ ಚಾಲೆಂಜ್ ನ ಡೇ 2 ಶುರು ಆಗ್ಬಿಡ್ತಾ ಇದೆ. ಎನರ್ಜಿ ಅಂತೂ ಖಂಡಿತ ಇದೆ ಒಳಗಡೆ. ಸೊ ಬಾಡಿಲಿ ಸ್ವಲ್ಪ ಕಡಿಮೆ ಇದೆ, ಹೋಗ್ತಾ ಜಾಸ್ತಿ ಮಾಡ್ಕೊಬಿಡವ. ಒಂದಿನ ನನಗೆ ಸಜೆಸ್ಟ್ ಮಾಡಿ, ಮಾರ್ನಿಂಗ್ ವಾಕ್ ಮಾಡ್ಬೇಕಾದ್ರೆ ಬಿಸಿನೀರು ಕುಡಿದ್ರೆ ಬೆಸ್ಟೋ ಇಲ್ಲ ತಣ್ಣೀರು ಕುಡಿದ್ರೆ ಬೆಸ್ಟೋ ಅಂತ. ಸದ್ಯಕ್ಕೆ ನಾರ್ಮಲ್ ವಾಟರ್ ಕುಡಿತಾ ಇದೀನಿ. ಸೊ ನೀರ್ನ ನಿಂತ್ಕೊಂಡು ಕುಡಿಬಾರ್ದು, ಕುತ್ಕೊಂಡು ಕುಡಿದ್ಬಿಡವ. ಅರ್ಧ ಲೀಟರ್ಷ್ಟು ನೀರು ಕುಡ್ಕೊಂಡ್ಬಿಡ್ತಾ ಇದೀನಿ. ನೀರಂತೂ ಕುಡ್ದಾಯ್ತು. ನಮ್ಮ ಡೇ 2 ಚಾಲೆಂಜ್ ನ ಶುರು ಹಚ್ಕೊಬಿಡವ. ಬನ್ನಿ ವಾಕಿಂಗ್ ಶುರು ಮಾಡ್ಕೊಳ್ಳೋಣ. ಮೈಸೂರು ಜನತೆಗಳ ಲಾಲ್ಬಾಗು, ಕಬ್ಬನ್ ಪಾರ್ಕು, ಕುಕ್ರಳ್ಳಿ ಕೆರೆಗೆ ಬಂದಾಯ್ತು. ಸ್ಮಾರ್ಟ್ ವಾಚಲ್ಲಿ ವಾಕಿಂಗ್ ಸ್ಟ್ರಾಟಜಿ ಆನ್ ಆಯಿತು. ಬನ್ನಿ ವಾಕಿಂಗ್ ಶುರು ಹಚ್ಕೊಬಿಡವ. 28 ಡೇಸ್ ಚಾಲೆಂಜ್ನ 2ನೇ ದಿನದ ಸಂಭ್ರಮ ಶುರು ಆಗ್ತಾ ಇದೆ. ಕಾಲ್ಗಳಂತೂ ಪದ ಹೇಳ್ತಾವೆ, ಹಂಗಿಂಗೆ ಹೇಳ್ತಿಲ್ಲ. ನಿಜವಾಗ್ಲೂ ಕಾಲು ನೋವು ಭಯಂಕರ ಐತೆ. ಅದು ನನ್ನ ಆತ್ಮದಲ್ಲಿರುವ ಪರಮಾತ್ಮ ನೀನು ಕೆಲಾಗತ್ತೆ ನುಗ್ಗು ಅಂತ. ಸೊ ಜೈ ಅಂತ ನುಗ್ತಾ ಇದ್ದೀನಿ. ವಾಕಿಂಗ್ನ, ಜಿಮ್ನ, ಎಕ್ಸಸೈಸ್ನ ಯಾಕೆ ಜನಗಳು 1-2 ದಿವಸಕ್ಕೆ ಬಿಟ್ಬಿಡ್ತಾರೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ. ವಾಕಿಂಗ್ ಮಾಡ್ತೀವೋ ಬಿಡ್ತೀವೋ, ಈ ಥರದೊಂದು ಬ್ಯೂಟಿಫುಲ್ ಜಾಗ ನೋಡೋಕ್ಕೆ ಬರಬೇಕು. ನಮ್ಮ ಮೈಸೂರು ಸಿಟಿ ಒಳಗೆ ಐತೆ ಅನ್ನೋದೇ ಖುಷಿ. ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ನೋಡಿ. ನೆನ್ನೆ 1.2 ಕಿಲೋಮೀಟ್ರಿಗೆ ರೆಸ್ಟ್ ತಗೊಂಡೆ, ಇವತ್ತು 1.1ಗೆ ಕಾಲೆಲ್ಲ ನಾವು ಹಿಡ್ಕೊಂಬಿಡ್ತು. ಸೊ ಸದ್ಯಕ್ಕೆ ಒಂದು ಕಡೆ ರೆಸ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟಾಗಿ ನೋಡಿ, ಈ ಜಾಗದಲ್ಲಿ ಒಂಥರ ಏನೋ ಭಯಂಕರ ಪೇಯ್ನ್ ಬಂದ್ಬಿಡ್ತು. ನಾನು ಜಸ್ಟ್ ಕ್ಯಾಶುವಲ್ ವಾಕ್ ಮಾಡ್ತಾಯಿದ್ದೀನಿ, ಅದು ಓಡ್ತಾನೂ ಇಲ್ಲ ಫಾಸ್ಟಾಗಿ ವಾಕ್ ಮಾಡ್ತಿಲ್ಲ, ಆವಾಗಲೇ ಹಿಡ್ಕೊಂಡೈತೆ. ಸೊ ಹಿಡ್ಕೊಂಡಿರೋವೆಲ್ಲ ಬಿಡಿಸ್ತಾ ಇರವ. ಸೊ ವಾಕ್ ಶುರು ಮಾಡವ ಬನ್ನಿ. ಕಷ್ಟನೋ ಸುಖನೋ ಅನ್ಕೊಂಡಿದ್ದಂತ ಅರ್ಧಕ್ಕೆ ಬಿಡಬಾರ್ದು. ಸೊ ಮಾಡ್ತಾರವ. ಕಾಲು ನೋವು ಇವತ್ತು ಬರ್ತದೆ, ನಾಳೆ ಹೋಯ್ತದೆ, ಯಾಕೆ ತಲೆ ಕೆಡಿಸ್ಕೋಬೇಕಲ್ವಾ. ಸೊ ಹೋಯ್ತಾ ಇರೋಣ ಬನ್ನಿ. ಈ ಬ್ಯೂಟಿಫುಲ್ ಜಾಗ ನೋಡ್ಕೊಂಡು ವಾಕಿಂಗ್ ಸ್ಟಾರ್ಟ್ ಮಾಡಿ ದಿವಸದಿಂದನೇ 3.5 ಕಿಲೋಮೀಟರ್ ವಾಕಿಂಗ್ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಾಗ್ತಿಲ್ಲ ನನಗೆ. ನಾನು ಅರ್ಧ ರೌಂಡ್ ಹೊಡಿಯೋದ್ರೊಳಗೆ ಎಲ್ಲರೂ 3.5 ಕಿಲೋಮೀಟರ್ ರೌಂಡ್ನ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತಾವ್ರೆ. ನಾನೇ ನೋಡ್ತಾ ಇದ್ದೀನಿ. ಸೊ ಇರಲಿ ಪರವಾಗಿಲ್ಲ, ಹೋಗವ ನಾವು ಸಾಧನೆ ಮಾಡೋ ಮುಂದೆ. ಅದೇನೋ ಅಪ್ಪ ಎಲ್ಲರೂ ನಡ್ಕೊಂಡೆ ಫಾಸ್ಟಾಗಿ ಹೋಯ್ತಾರೆ, ನಾನು ಫಾಸ್ಟಾಗಿ ನಡ್ಕೊಯ್ತಾ ಇದ್ದೀನಿ, ಅವ್ರನ್ನ ಓವರ್ಟೇಕ್ ಮಾಡೋಕ್ಕಾಯ್ತಿಲ್ಲ. ಸೊ ವಾಕಿಂಗ್ನ ಪವರ್ ಇದೇ ಇರಬೇಕು, ಪ್ರಾಕ್ಟೀಸ್ನ ಪವರು. ನಾನು ಹೋಯ್ತಾನೇ ಇದ್ದೀನಿ ಉಸಿರು ಕಟ್ಕೊಂಡು, ಆಗ್ತಿಲ್ಲ ಓವರ್ಟೇಕ್ ಮಾಡೋಕ್ಕೆ ಯಾರನ್ನು. ಹಿಂದೆ ನೋಡಿ ಯಾರಂದರೆ ಯಾರೂ ಇಲ್ಲ. ಸದ್ಯ ನಮ್ಮ ಸ್ನೇಹಿತರು ಸಿಕ್ಕಿದ್ರು. ಸೊ ಅವ್ರ ಜೊತೆ ಮತ್ತೆ ವಾಕಿಂಗ ಸ್ಟಾರ್ಟ್ ಮಾಡಿದ್ವಿ. ಡೇ 2. ಸೊ ನೆನ್ನೆ ಫಸ್ಟ್ ಡೇ 1 ವೀಡಿಯೋ ನೋಡ್ಬಿಟ್ಟು ಸಿಗ್ತಾರೆ ಆರ್ವಿ ಅಂತ ಅಂದ್ಕೊಂಡು ಬಂದವ್ರೆ. ಸೊ ಸಿಕ್ಬಿಟ್ಟಿದ್ವಿ. ಅವ್ರಿಗೆ ನಾವು ಸಿಕ್ಕಿದ್ವಿ, ನಮ್ಗೆ ಅವ್ರು ಸಿಕ್ಕವ್ರೆ. ಸರ್ ನಿಮ್ಮ ಹೆಸರು? ಹರ್ಷ. ಓಕೆ. ತಗೊಂಡ್ರಷ್ಟು 2.9 ಕಿಲೋಮೀಟ್ರಿಗೆ ಚೂರು ಲೈಟಾಗಿ ಮತ್ತೆ ಕಾಲಿಡ್ಕತ್ತು. ಹಂಗಾಗಿ ಅಟ್ಯಾಕ್ ಮಾಡ್ದಂಗೆ ಮಾಡ್ತೈತೆ. ಇರಲಿ, ಅದು ಗೆಲ್ಲುತ್ತೋ ನಾವು ಗೆಲ್ಲುತ್ತೋ ಅಂತ ನೋಡವ. ಕುತ್ಕೊಂಡಿದ್ರೆ ಕುತ್ಕೊಂಡೇ ಇರಬೇಕಾಯ್ತೆ, ಕೆಲಸ ಆಗಲ್ಲ. ಬನ್ನಿ ಶುರು ಹಚ್ಕೊಳವ ವಾಕ್ನ. ಪಣ್ಣ ಅಂತೈತೆ ಕಾಲು. ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಸದ್ಯಕ್ಕೆ ಆ ಪಾಯಿಂಟಿಗೆ ಬಂದೆ. ಟೈಮು 7:52. ಇನ್ನೊಂದು 10 ನಿಮಿಷ ಇದೆ. ಇನ್ನೊಂದು ಚೂರು ವಾಕ್ ಮಾಡವ ಅಂತ ಅನಿಸ್ತದೆ. 8 ಗಂಟೆಗಿಂತ ಮುಂಚೆ ಆಚೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನನ್ನ ಚಾಲೆಂಜ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 10 ಮಿನಿಟ್ಸ್ ಇದೆ. ಇಲ್ಲೇ ಒಂದು ವಾಕಿಂಗ್ ಪಾತ್ ಇದೆ. ಸೊ ಇಲ್ಲೇ ಒಂದು ಸ್ವಲ್ಪ ವಾಕ್ ಮಾಡಿಬಿಡವ. ಸೊ ನೆನ್ನೆ 1 ಅವರ್ ತೊಗೊಂಡಿದ್ದೆ, ಇವತ್ತು 50 ಮಿನಿಟ್ಸ್ ತಗೊಂಡಿದ್ದೀನಿ. 3.5 ಕಿಲೋಮೀಟ್ರ್ ವಾಕಿಂಗ್ ಕಂಪ್ಲೀಟ್ ಮಾಡೋಕ್ಕೆ ಎನರ್ಜಿ ಐತೆ. ಸುತ್ತವ ಬಿಡಬಾರ್ದು. ಸ್ವಲ್ಪ ಫಾಸ್ಟ್ ರನ್ನಿಂಗ್ ಇವಾಗ. ಇಲ್ಲೇ ಸಿಂಪಲ್ಲಾಗಿ 3 ರೌಂಡ್ ರನ್ನಿಂಗ್ ಮಾಡಿದೆ. ಟೈಮು 8 ಗಂಟೆ ಆಯಿತು.
ಸ್ವಲ್ಪ ಬೆವರು ಕಿತ್ಕೊಂಡು ಬಂತು. ನೋಡಿ ಇವತ್ತಿನ ಸ್ಟ್ರಾಟಜಿ ಏನೈತೆ ಅಂತ. 4.1 ಕಿಲೋಮೀಟರ್ ನಡೆದಿದ್ದೀನಿ 1 hour 5 minutesಲ್ಲಿ. ಸೊ ಟೈಮ್ ಆಯಿತು, ಬನ್ನಿ ಹೋಗ್ಬಿಡವ. ಡೇ 2 ರನ್ನಿಂಗ್ ಅಂತೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಬಿಟ್ಟೆ. ನನ್ನ 28 ಡೇಸ್ ಲೈಟ್ ಚಾಲೆಂಜ್ಗೆ ನಿಮ್ಮ ಸಜೆಷನ್ ಏನಾರು ಆಯಿತು ಅಂದರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಫಿಟ್ಟಿಂಗು ಇವತ್ತು ಒಂದು ರೇಂಜಿಗೆ ಜೋರಾಗಿ ಆಗೈತೆ ಅಂತ ಅನ್ನಿಸ್ತೈತೆ. 28 ಡೇಸ್ ಲೈಟ್ ಚಾಲೆಂಜಲ್ಲಿ ನಿನ್ನೆ ಒಂದು ಆಯುರ್ವೇದಿಕ್ ಕಷಾಯ ಕುಡಿದಿದ್ದೀನಿ, ಜೊತೆಗೆ ಒಂದು ಒಳ್ಳೆ ಮುದ್ದೆ ಮತ್ತು ಮೊಳಕೆ ಕಾಳು ಸಾರು ತಿಂದಿದ್ದೀನಿ. ಸೊ ಅದೇನೊಂದು ನೋಡ್ಕೊಬಿಡಿ. 28 ಡೇಸ್ ಚಾಲೆಂಜಲ್ಲಿ ಊಟಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಡೈಲಿ ಒಂದ್ಸಲಿನಾರು ಮುದ್ದೆ ಅಂತೂ ತಿಂತೀವಿ ನಮ್ಮ ಮನೇಲಿ. ಇವತ್ತು ನನ್ನ ಫೇವ್ರೇಟು ಉಳ್ಳಿ ಉಪ್ಸಾರು, ಅದು ಮೊಳಕೆ ಕಟ್ಟಿರೋದು. ಬ್ಯಾಟಿಂಗ್ ಮಾಡ್ತಾ ಇದ್ರೆ ಒನ್ಸ್ ಮೋರ್ ಅನ್ಬೇಕು ಮುದ್ದೆನ. ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಮ್ ಅಂತ ಒಂದು ಮಾತೈತೆ. ಬೆಟ್ಟನ ಕೀಳೋದು ಬೇಡ, ಅಥವಾ ಶಕ್ತಿ ಸಿಕ್ಬಿಟ್ರೆ ಸಾಕು ನನಗೆ. ಉಪ್ಸಾರಲ್ಲಿ ಮುದ್ದೆ ತಿನ್ನೋ ಮಜನೇ ಬೇರೆ. ನನಗೆ ಉಪ್ಸಾರಲ್ಲಿ ಮೊಳಕೆ ಕಟ್ಟಿದ ಹುಳಿಕಾಳು ಸಾರು ಮತ್ತೆ ನುಗ್ಗೆ ಸೊಪ್ಪಿನ ಉಪ್ಸಾರು ಇವೆರಡು ಭಯಂಕರ ಫೇವ್ರೇಟು. ಉಪ್ಸಾರು ಮುದ್ದೆ ಬಡವ್ರ ಬಾದಾಮಿ ಇದ್ದಂಗೆ. ನಿಮಗೆ ಉಪ್ಸಾರು ಮುದ್ದೆ ಇಷ್ಟ ಆಗುತ್ತಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೇಲಂತೂ ನಮ್ಮಮ್ಮ ಒಳ್ಳೆ ಖಾರ ಹರಿತಾರೆ ಉಪ್ಸಾರಿಗೆ. ಸೊ ಡೇ 2 ಕಷಾಯ ಹೋಯ್ತೈತೆ, ಆಯುರ್ವೇದಿಕ್ ಕಷಾಯ. ಇದು 30 ml, ಇನ್ನೊಂದು 30 ml ಕುಡಿಬೇಕು. 60 ml ಟೋಟಲ್ ಕುಡಿಬೇಕು. ಸೆಕೆಂಡ್ ಶಾರ್ಟು. 8 ಡೇಸ್ ಲೈಟ್ ಚಾಲೆಂಜ್ನ ಡೇ 2 ಆಗಿರೋದ್ರಿಂದ ಇನ್ನೊಂದ್ಸಲಿ ರೂಲ್ಸ್ ಹೇಳ್ಬಿಡ್ತೀನಿ. ರೂಲ್ ನಂಬರ್ 1, ಡೈಲಿ 1 hour ವಾಕಿಂಗು, ಜಾಕಿಂಗು ಅಥವಾ ಜಿಮ್ಗೆ ಹೋಗ್ಬೇಕು. ರೂಲ್ ನಂಬರ್ 2, ಆಲ್ಕೋಹಾಲ್ ಮುಟ್ಟಂಗಿಲ್ಲ, ಗುಟ್ಕಾ ಹಾಕೋಂಗಿಲ್ಲ, ಸಿಗರೇಟ್ ಸೇಯಂಗಿಲ್ಲ. 3ನೇದು 0 ಶುಗರು. 28 ದಿನ ಯಾವುದೇ ಆಡೆಡ್ ಶುಗರು, ರಿಫೈನ್ಡ್ ಶುಗರ್ ಹಾಕೋಂಗಿಲ್ಲ. ಸೊ ಎಲ್ಲ ಸಪ್ಪೆ. ಸೊ ಶುಗರ್ಲೆಸ್ ಲೈಫ್ 28 ದಿವಸ. 4ನೇ ರೂಲ್ಸ್ ಬಂದು ಸಖತ್ ಈಸಿ. ಡೈಲಿ 3 ಇಂದ 4 ಲೀಟರ್ ವಾಟರ್ ಕುಡಿಬೇಕು. 5ನೇ ರೂಲ್ಸು ಸಖತ್ ಇಂಪಾರ್ಟೆಂಟು, ನಿಮ್ಮ ದೇಹಕ್ಕಿಂತ ನಿಮ್ಮ ಮನೆಗೆ ಇಂಪಾರ್ಟೆಂಟು. ಏನು ಅಂತಂದರೆ ನಿಮ್ಮ ಮೊಬೈಲಲ್ಲಿ ಏನಾದರೂ ಜೂಜ್ ಆ್ಯಪು, ರಮ್ಮಿ ಆ್ಯಪು, ಬೆಡ್ಡಿಂಗ್ ಆ್ಯಪು, ಗ್ಯಾಮ್ಲಿಂಗ್ ಆ್ಯಪ್ ಏನಾರು ಇತ್ತು ಅಂದರೆ ಮೊದಲು ಅನ್ಇನ್ಸ್ಟಾಲ್ ಮಾಡಬೇಕು. ನನ್ನ ಮೊಬೈಲ್ ಯಾವುದೂ ಇಲ್ಲ, ಸೊ ನಾನು ಅನ್ಇನ್ಸ್ಟಾಲ್ ಮಾಡೋ ಅವಶ್ಯಕತೆಯೂ ಇಲ್ಲ. 28 ಡೇಸ್ ಲೈಟ್ ಚಾಲೆಂಜಲ್ಲಿ ಹಾರ್ಡ್ ಡೇಸ್ ರೂಲ್ಸ್ ಬಂದು 6ನೇ ರೂಲ್ಸೇ. ನಮ್ಮ 28 ದಿವಸ ಚಾಲೆಂಜಲ್ಲಿ ಒಂದಿನೂ ಚಾಲೆಂಜ್ನ ಬ್ರೇಕ್ ಮಾಡಂಗಿಲ್ಲ. ಇನ್ ಕೇಸ್ ಮಧ್ಯ ಆಗಲಿ ಕೊನೆ ಎಂಡಲ್ ಆಗಲಿ ಬ್ರೇಕ್ ಮಾಡ್ಬಿಡ್ತು ಅಂದರೆ ಡೇ 1 ಶುರು ಮಾಡಬೇಕು. 6 ರೂಲ್ಸ್ನ ನಾನಂತೂ 100% ಫಾಲೋ ಮಾಡ್ತೀನಿ. ಅದಕ್ಕೆ ಜಡ್ಜು ಇಟ್ಟಿದ್ದೀನಿ. ಆ ಜಡ್ಜ್ ಯಾರು ಅಂದರೆ ನಮ್ಮ ಆತ್ಮದಲ್ಲಿರುವ ಪರಮಾತ್ಮ. ಅವನ್ನ ಖುಷಿ ಪಡಿಸ್ಬಿಡವ. ಸೊ ನೀವು ಏನಾದ್ರು ಚಾಲೆಂಜ್ ಮಾಡ್ತಿದ್ರೆ ಈ 6 ರೂಲ್ಸ್ನ ಫಾಲೋ ಮಾಡಬೇಕು. ಗಾಡಿ ಓಡಿಸ್ಕೊಂಡು ಮನೆ ಹತ್ರ ಬಂದ್ರು ಬೆವರಂತೂ ನೋಡಿ ಕಡಿಮೆನೇ ಆಗ್ತಾ ಇಲ್ಲ. ನಮ್ಮ 28 ಡೇಸ್ ಚಾಲೆಂಜಲ್ಲಿ ಡೇ 2ನ ಇಲ್ಲಿಗೆ ಮುಗಿಸ್ತೀನಿ. ಸೊ ಸಿಂಪಲ್ ರೂಲ್ಸ್ಗಳೆಲ್ಲ ನೋಡೋದಲ್ವಾ. ಸೊ ವಾಕಿಂಗ್ ಅಂತೂ ಆಯಿತು, ಊಟನಂತೂ ಕಂಟ್ರೋಲಲ್ಲಿ ಇರುತ್ತೆ, 0 ಶುಗರ್ ಇರುತ್ತೆ, ವಾಟರ್ನ ಚೆನ್ನಾಗಿ ಕುಡಿತೀನಿ. ಸೊ ನಮಗೆ ದಮ್ಮು, ಗುಟ್ಕಾ ಈ ಥರದ್ದು ಯಾವುದೂ ಅಭ್ಯಾಸ ಇಲ್ಲ. ಆಲ್ಕೋಹಾಲ್ ಎಲ್ಲ 100% ಸ್ಟಾಪ್ ಆಗಿಬಿಟ್ಟೈತೆ. ಈ 28 ಡೇಸ್ ಚಾಲೆಂಜ್ ಏನು ತೊಗೊಂಡಿದ್ದೀನಿ, ಅದರಲ್ಲಿ ನಿಮ್ಮ ಸಜೆಷನ್ ಏನಾರು ಇತ್ತು ಅಂದರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ಅದು ಫೇಸ್ಬುಕ್ಕಲ್ಲಾರ ಆಗ್ಬೋದು, ಯೂಟ್ಯೂಬಲ್ಲಾರ ಆಗ್ಬೋದು. ಸೊ ಚಾನಲ್ ನಿಮ್ಗೆ ಗೊತ್ತಲ್ವಾ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ. ನಾನು ನಿಮ್ಮ ಮಾರ್ವಿ. ಸೊ ಈ ವಿಡಿಯೋ ಕಾನ್ಸೆಪ್ಟು, ನನ್ನ ವಿಡಿಯೋಗಳೇನಾರು ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬಿಡಿ. ನಮಸ್ಕಾರಗಳು. ಸೊ ವಾಕಿಂಗ್ ಶುರು ಮಾಡೋಕ್ಕೆ ಮುಂಚೆ 1/2 ಲೀಟ್ರ್ ವಾಟರ್ ಕೊಡ್ತಿರ್ತೀನಿ. ವಾಕಿಂಗಿಂದ ಬಂದಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಇನ್ನೊಂದು 1/2 ಲೀಟ್ರ್ ವಾಟ್ರು ಇದನ್ನು ಖಾಲಿ ಮಾಡಿಬಿಡ್ಬೇಕು. 1 ಲೀಟ್ರ್ ವಾಟರ್ ಖಾಲಿ ಮಾಡ್ದಂಗೆ ಆಗುತ್ತೆ. ಸೊ 1 ಲೀಟ್ರ್ ವಾಟರ್ ಖಾಲಿ ಆದಮೇಲೆ ಇನ್ನೊಂದು 2 ಇಂದ 3 ಲೀಟ್ರ್ ಖಾಲಿ ಮಾಡಿಬಿಡ್ಬೇಕು.